ನಾಂಪಲ್ಲಿ CBI ನ್ಯಾಯಾಲಯ ಇವತ್ತಿನ ದಿನ ಏನು ತೀರ್ಪು ಕೊಟ್ಟಿದೆ ಆ ತೀರ್ಪು ನಮ್ಮೆಲ್ಲರಿಗೂ ನೋವು ತಂದಿದೆ ಸರ್. ಸನ್ಮಾನ್ಯ ಜನಾರ್ದನ ರೆಡ್ಡಿಯವರು ಯಾವಾಗಲೂ ಹೇಳ್ತಾಯಿದ್ರು, ತಪ್ಪು ಮಾಡಿಲ್ಲ, ಯಾವುದೇ ರೀತಿ ಅಕ್ರಮ ಮಾಡಿಲ್ಲ ಅಂತಕ್ಕಂಥ. ಅವ್ರು ಯಾವತ್ತಿಗೂ ಒಂದು ಮಾತು ಹೇಳೋರು, ಸತ್ಯಕ್ಕೆ ಯಾವತ್ತಿಗೂ ಜಯ ಸಿಗುತ್ತೆ ಅಂತ. ಆ ಸತ್ಯದ ಪರವಾಗಿ ಅವರಿದ್ದಾರೆ. 100% ನಮಗೆ ನಂಬಿಕೆ ಇದೆ. ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ. ನ್ಯಾಯದೇವತೆ ನಮ್ಮ ಪರವಾಗಿದ್ದಾಳೆ. ಯಾವುದೇ ರೀತಿಯಲ್ಲೂ ಕೂಡ ಹಲವಾರು ಈ ಜಡ್ಜ್ಮೆಂಟ್ನಲ್ಲಿರ್ತಕ್ಕಂಥ ಹಲವಾರು ಸತ್ಯ ಸಂಗತಿಗಳು ಈಗಾಗಲೇ ಭಾಳಷ್ಟು ಬಯಲಿಗೆ ಬಂದಿದ್ದಾವೆ. ಮುಂದಿನ ದಿನಗಳಲ್ಲಿ ಕೂಡ ಉಚ್ಚ ನ್ಯಾಯಾಲಯದಲ್ಲಿ ಇದರ ಒಂದು ಸಂಪೂರ್ಣ ವಿಚಾರಣೆ ಆದಾಗ 100% ಸನ್ಮಾನ್ಯ ಜನಾರ್ದನ ರೆಡ್ಡಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್. ಹೌದು ಸರ್. ಪ್ರತಿಯೊಬ್ಬರು ಕೂಡ ಬೆಳಗ್ಗೆಯಿಂದ ಸರಿಸುಮಾರು ನನಗೆ ಒಂದು 30-35 ಜನ ಕಾರ್ಯಕರ್ತರು ಈಗಾಗಲೇ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನಾಯಿತು ಅಂತೇಳಿ. ಎಲ್ಲರೂ ನೋವಲ್ಲಿದ್ದಾರೆ. ಎಲ್ಲರಿಗೂ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಹಿಂದೆ ಕೂಡ ನಮ್ಮ ಸಾಹೇಬರು ಯಾವ ರೀತಿ ಧೈರ್ಯದಿಂದ ಇದ್ದರೋ, ಅವ್ರ ಕುಟುಂಬದವರು ಯಾವ ರೀತಿ ಧೈರ್ಯದಿಂದ ನಾವು ಕೂಡ ಅದೇ ರೀತಿ ಧೈರ್ಯದಿಂದನೇ ಇರ್ತೀವಿ. ಇದನ್ನು ಫೇಸ್ ಮಾಡ್ತೀವಿ. 100% ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅತಿ ಶೀಘ್ರವಾಗಿ ಈ ಒಂದು ತೀರ್ಪಿಗೆ ತಡೆಯಾಜ್ಞೆಯೂ ಸಿಗುತ್ತೆ. ಸನ್ಮಾನ್ಯ ಜನಾರ್ದನ ರೆಡ್ಡಿಯವರಿಗೆ ಜಾಮೀನು ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಮಾಡಿದ್ದಾರೆ ಸರ್. ಎಲ್ಲರಿಗೂ ಬೇಡ ಅಂತಲೇ ಹೇಳಿದ್ದೀವಿ. ಯಾಕಂದರೆ ಬಂದು ಇಲ್ಲಿ ಇದು ಮಾಡೋದು ಬೇಡ. ಯಾಕಂದರೆ ಮೇಡಮೂರಿಲ್ಲ, ಕುಟುಂಬಸ್ಥರು ಕೂಡ ಯಾರೂ ಇಲ್ಲ. ಆ ಒಂದು ಕಾರಣಕ್ಕೆ ನಾವು ಯಾರಿಗೂ ಬರೋದು ಬೇಡ ಅಂತ ಹೇಳಿದ್ವಿ. ಯಾರೂ ಬಂದಿಲ್ಲ ಸರ್. ಎಲ್ಲ ಅವ್ರವ್ರ ಮನೇಲಿದ್ದಾರೆ. ಎಲ್ಲರೂ ಫೋನಲ್ಲಿ ಮಾತಾಡ್ತಾರೆ.